ಧರ್ಮಸ್ಥಳದಲ್ಲಿ ಪೊಲೀಸ್ ಭೇಟೆ. ಒಂದು ಕಡೆ ಎಸ್ಐಟಿಯಿಂದ ಮೂಳೆ ಭೇಟೆ ಆದ್ರೆ ಮತ್ತೊಂದು ಕಡೆ ಪೊಲೀಸರಿಂದ ಹಲ್ಲೆಕೋರರ ಭೇಟೆಯಾಡಿದ್ದಾರೆ. ಇವರಿಗೂ ಕೂಡ 6 ಮಂದಿಯನ್ನು ಅರೆಸ್ಟ್ ಮಾಡಲಾಗಿದೆ, 6 ಮಂದಿಗೆ ಡ್ರಿಲ್ ಹಾಕಲಾಗಿದೆ. ಧರ್ಮಸ್ಥಳದಲ್ಲಿ ಪೊಲೀಸ್ ಭೇಟೆ. ಒಂದ್ ಕಡೆ ಎಸ್ಐಟಿಯಿಂದ ಮೂಳೆ ಭೇಟೆ ಆದ್ರೆ ಮತ್ತೊಂದು ಕಡೆ ಪೊಲೀಸರಿಂದ ಹಲ್ಲೆಕೋರರ ಭೇಟೆ. ಇವರಿಗೂ ಕೂಡ 6 ಮಂದಿ ಅರೆಸ್ಟ್ ಮಾಡಿ ಡ್ರಿಲ್ ಹಾಕಲಾಗಿದೆ. ಧರ್ಮಸ್ಥಳದ ಪದ್ಮಪ್ರಸಾದ್ ಅರೆಸ್ಟ್ ಮಾಡಲಾಗಿದೆ. 22 ವರ್ಷದ ಸುಹಾಸ್, 30 ವರ್ಷದ ಶಶಿಧರ್ ಅರೆಸ್ಟ್. ಉಜಿರೆಯ ಕಲಂಧರ್, ಪುತ್ತೂರು ಕಳಂಜದ ಚೇತನ್ ಮತ್ತು ಕಲ್ಮಂಜದ ಗುರುಪ್ರಸಾದ್ ಅರೆಸ್ಟ್ ಮಾಡಲಾಗಿದೆ. ಉಳಿದ ಹಲ್ಲೆಕೋರರು ಎಲ್ಲಿ ಹೋದ್ರು? ಧರ್ಮಸ್ಥಳದಲ್ಲಿ ಪೊಲೀಸ್ ತಲಾಶ್ ಶುರುವಾಗಿದೆ. ಎಸ್ ವೀಕ್ಷಕರೇ, ಎಸ್ ಧರ್ಮಸ್ಥಳ ಫೈಲ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಚಾರಗಳು ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲಿ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಇಂಟ್ರೆಸ್ಟಿಂಗ್ ಬದಲಾವಣೆಗಳು, ಬೆಳವಣಿಗೆಗಳು ನಡೀತಾ ಇರುವಂಥದ್ದು. ಎಸ್ಐಟಿ ತನಿಖಾ ತಂಡ ಈ ಒಂದು ಅಪರಿಚಿತ ದೂರುದಾರ ಏನಿದ್ದಾನಲ್ಲ ಆತನನ್ನ ಕರೆದುಕೊಂಡು ಬಾಹುಬಲಿ ಬೆಟ್ಟದ ಪೂರ್ತಿ ಅಗೆಯುವಂತಹ ಕೆಲಸವನ್ನ ಮಾಡ್ತಾ ಕೂತ್ಕೊಂಡ್ರೆ ಇತ್ಲಾಗ ಪೊಲೀಸರು ಕೂಡ ತಮ್ಮ ಭೇಟಿಯನ್ನ ಶುರು ಮಾಡಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ಅನ್ನುವಂಥದ್ದು ಅಥವಾ ಧರ್ಮಸ್ಥಳ ಡೈರಿ ಅಥವಾ ಧರ್ಮಸ್ಥಳ ಒಂದು ಬೇರೆ ಬೇರೆ ಹೆಸರುಗಳಿಂದ ಕರೆದ್ರೂ ಕೂಡ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ರಾಷ್ಟ್ರ ಮಟ್ಟದಲ್ಲಿ ಸುದ್ದಿಯನ್ನ ಮಾಡ್ತಾ ಇದೆ. ಎಸ್ಐಟಿ ತನಿಖಾ ತಂಡ ತನಿಖೆಯನ್ನು ಎಲ್ಲಿವರೆಗೆ ಕರ್ಕೊಂಡು ಹೋಗಿದೆ ಅನ್ನೋದು ಸಾಕಷ್ಟು ಜನರ ಪ್ರಶ್ನೆ ಆದರೂ ಕೂಡ ಆದಷ್ಟು ಬೇಗ ಸರ್ಕಾರಕ್ಕೆ ವರದಿಯನ್ನು ನೀಡಬೇಕು. ಅಲ್ಲಿರುವಂತಹ ಎಲ್ಲ ಕಗ್ಗಂಟನ್ನು ಕೂಡ ಬಿಚ್ಚಿ ಸರ್ಕಾರದ ಮುಂದೆ ಇಡುವಂತಹ ಕೆಲಸವನ್ನು ಎಸ್ಐಟಿ ತಂಡ ಮಾಡಬೇಕು. ಆದರೆ ಎಸ್ಐಟಿ ತನಿಖಾ ತಂಡಕ್ಕೂ ಕೂಡ ಸವಾಲೇನು ಕಮ್ಮಿ ಇಲ್ಲ. ಅವರು ಆ ಒಂದು ಸವಾಲುಗಳನ್ನೆಲ್ಲ ಎದುರಿಸಿ ಮಾಡಬೇಕಾಗಿರುವಂತಹ ಕೆಲಸ. ಇನ್ನೊಂದು ಕಡೆ ಎಸ್ಐಟಿ ತನಿಖಾ ತಂಡ ಒಂದ್ ಕಡೆ ಶೋಧವನ್ನ ಮಾಡ್ತಾ ಇದ್ರು, ಇನ್ನೊಂದು ಕಡೆ ಪೊಲೀಸರು ತಮ್ಮ ಭೇಟಿಯನ್ನ ಶುರು ಮಾಡಿದ್ದಾರೆ. ಏನಾಗಿತ್ತು? ಈ ರಜತ್, ಬಿಗ್ ಬಾಸ್ ರಜತ್ ಇದ್ದಾರಲ್ವಾ, ಬಿಗ್ ಬಾಸ್ ರಜತ್ ಎಲ್ಲಿಗೆ ಹೋಗಿರ್ತಾರೆ ಅಂತಂದ್ರೆ ಧರ್ಮಸ್ಥಳಕ್ಕೆ ಹೋಗಿರ್ತಾರೆ. ಅದರಲ್ಲೂ ಕೂಡ ಸೌಜನ್ಯ ಮನೆಗೆ ಹೋಗಿರ್ತಾರೆ. ಪಾಂಗಳದಲ್ಲಿ ಸೌಜನ್ಯ ಮನೆ ಇದೆ. ಸೌಜನ್ಯ ಮನೆಗೆ ಹೋಗಿ ಒಂದಿಷ್ಟು ಮಾತಾಡಿ ಬರುವ ಅಂತ ಹೇಳಿ ಬಿಗ್ ಬಾಸ್ನ ಖ್ಯಾತಿಯ ರಜತ್ ಹೋಗಿರ್ತಾರೆ. ರಜತ್ನನ್ನ ಮಾತನಾಡಿಸ್ಲಿಕ್ಕೆ ಬಂದಿರುವಂತಹ ಸಾಕಷ್ಟು ಯೂಟ್ಯೂಬ್ ಚಾನೆಲ್ಗಳ ಮೇಲೆ, ಒಂದು ಯೂಟ್ಯೂಬ್ ಚಾನೆಲ್ ಮೇಲೆ ಪಾಂಗಳದ ಕ್ರಾಸ್ನಲ್ಲಿ ಏನಿದೆ ಆ ಕ್ರಾಸ್ನಲ್ಲಿ ಒಂದು ಹಲ್ಲೆ ಆಗುತ್ತೆ. ತದಾದ ನಂತರ ಆ ಒಂದು ಯೂಟ್ಯೂಬರ್ನನ್ನ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲಾಗತ್ತೆ. ತದಾದ ನಂತರ ಅಲ್ಲೂ ಕೂಡ ಗಲಾಟೆ ಆಗುತ್ತೆ. ಮೇನ್ ಸ್ಟ್ರೀಮ್ ಮೀಡಿಯಾ ಮೇಲೆ ಕೈ ಎತ್ತುವಂತಹ ಹರಸಾಹಸಕ್ಕೆ ಬಂದಿರ್ತಾರೆ ಕಿಡಿಗೇಡಿಗಳು. ಆದರೆ ಮೇನ್ ಸ್ಟ್ರೀಮ್ ಮೀಡಿಯಾ ಕೈ ಎತ್ತದ ಮೇಲೆ ಅವರ ಒಂದು ವಿಚಾರ ಅಥವಾ ಅವರ ಒಂದು ಉಪದ್ರ ಏನಿರುತ್ತೆ ಅದು ಕಮ್ಮಿ ಆಗಲೇಬೇಕಾಗಿದೆ. ಈಗ ಪಾಂಗಳ ಒಂದು ಕ್ರಾಸ್ನಲ್ಲಿ ಯಾರ್ಯಾರು ಯೂಟ್ಯೂಬರ್ ಮೇಲೆ ಕೈ ಎತ್ತಿದ್ರು ಅವರನ್ನು ಅರೆಸ್ಟ್ ಕೂಡ ಮಾಡಲಾಗ್ತಾ ಇದೆ. ಸ್ಕ್ರೀನ್ ಮೇಲೆ ನೀವು ನೋಡ್ತಾ ಇದ್ದೀರಾ. ಗುರುಪ್ರಸಾದ್ ಅಂತ ಹೇಳಿ ಆತನಿಗೆ 19 ವಯಸ್ಸು, ಸುಹಾಸ್ 22 ವಯಸ್ಸು, ಪದ್ಮಪ್ರಸಾದ್ 32 ವಯಸ್ಸು, ಶಶಿಧರ್ 30 ವಯಸ್ಸು, ಚೇತನ್ 21 ವಯಸ್ಸು, ಹಾಗೆ ಪುತ್ತೂರು 42 ವಯಸ್ಸು. ಇಲ್ಲೆಲ್ಲ ನೋಡ್ತಾ ಇದ್ರೆ ನೀವು 31 ಅಥವಾ 32, 30, 21, 22, 19 ಏಜ್ ಅವರೇ ನಿಮಗೆ ಜಾಸ್ತಿ ಕಾಣಿಸ್ತಾರೆ. ಅಂದರೆ ಕುದಿಯುವ ರಕ್ತ ಅಲ್ಲ. ಎಲ್ಲ ಏನು ಅಂದ್ಕೊಂಡಿದ್ದೀರಾ? ಮಂಗಳೂರು, ದಕ್ಷಿಣ ಕನ್ನಡ ಭಾಗಗಳನ್ನು ನೀವೇನು ಅಂದ್ಕೊಂಡಿದ್ದೀರಾ? ಅದನ್ನೊಂದು ಹೇಳಿಬಿಡಿ. ಗೂಂಡಾಗಿರಿ ಮಾಡಲಿಕ್ಕೆ ಸೂಕ್ತ ಅಂತ ಅಂದ್ಕೊಂಡಿದ್ದೀರಾ? ಒಂದು ಕಡೆ ಎಸ್ಐಟಿ ತನ್ನ ಅಷ್ಟೂ ಶ್ರಮವನ್ನು ಹಾಕಿ ಅಲ್ಲಿ ಕೆಲಸ ಮಾಡ್ತಾ ಇದ್ರೆ, ಇಲ್ಲಿ ಹೋಗಿ ಬಂದವರಿಗೆ ನೀವು ಹೊಡೆಯುವಂಥ ಕೆಲಸ ಮಾಡೋದು, ನಿಮ್ಮ ದರ್ಪವನ್ನು ತೋರಿಸುವಂಥ ಕೆಲಸ ಮಾಡೋದು ಬೇಕಾ? ಇದೆಲ್ಲ 22, 21 ವರ್ಷದವ್ರು ನೀವೇನ ಕಾಲೇಜ್ ಹೋಗ್ತಾ ಇರ್ತೀರಾ, ಡಿಗ್ರಿನೋ ಪಗ್ರಿನೋ ಮಾಡ್ತಾ ಇರ್ತೀರಾ, ಬೇಕಾ ಇವೆಲ್ಲ? ಈ ರೀತಿಯ ಬೆಳವಣಿಗೆಗಳು ಆ ಒಂದು ಸ್ಥಳಗಳಲ್ಲಿ ಬೇಕಾ? ಅವಶ್ಯಕತೆ ಇತ್ತ? ಮೇನ್ ಸ್ಟ್ರೀಮ್ ಮೀಡಿಯಾದವ್ರ ಮೇಲೆ ಕೈ ಎತ್ತೋದು, ಯೂಟ್ಯೂಬರ್ ಮೇಲೆ ಕೈ ಎತ್ತೋದು ಯಾಕೆ ಬೇಕದೆಲ್ಲ? ನಿಮಗೆ ಯೂಟ್ಯೂಬಲ್ಲಿ ಹೇಳಿರುವಂತಹ ಸಾಕಷ್ಟು ವಿಚಾರ ಗೊತ್ತಾಗಿಲ್ಲ ಅಥವಾ ಅದು ನಮಗೆ ಅವಶ್ಯಕತೆ ಇಲ್ಲ, ನಾವು ಹೇಳ್ದಂಗೆ ಅವ್ರು ಹೇಳಬೇಕು ಅನ್ನೋದಿತ್ತು ಅಂದ್ರೆ ಯಾಕೆ ನೋಡ್ತೀರಾ? ಟಿವಿ ಯಾಕ್ರಿ ನೋಡ್ತೀರಾ?
ನಿಮ್ಮ ಗೂಂಡಾಗಿರಿಗೆ ಯಾವುದೋ ಒಂದು ಯೂಟ್ಯೂಬರ್ ಬಲಿಯಾಗಬೇಕು ಅನ್ನೋ ತಪ್ಪು. ಎಸ್ ವೀಕ್ಷಕರ, SIT ತನಿಖಾ ತಂಡ ಹೇಗೆ ತನ್ನ ಬಾಹುಬಲಿ ಬೆಟ್ಟದಲ್ಲಿ ತನ್ನ ಮೂಳೆಗಳ ಶೋಧ ಕಾರ್ಯವನ್ನು ನಡೆಸ್ತಾ ಇದೆಯೋ ಹಾಗೆ ಪೊಲೀಸರು ಕೂಡ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಾಂಗಡದ ಕ್ರಾಸ್ನಲ್ಲಿ ನಡೆದಂತಹ ಆ ಒಂದು ಹಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಮಾಡ್ತಾ ಇರೋದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.